ಮಮ್ಮಿ ಏನ್ ಮಾಡ್ಲತ್ತಿದ್ದಿ? ನಾ ಮಾವಿನಕಾಯ್ದು ಗುಳಂಬ ಮಾಡ್ತೀನಿ. ಮಾವಿನಕಾಯಿ ಗುಳಂಬ ಮತ್ತೆ ತೋತಾಪುರಿ ಮಾವಿನಕಾಯ್ದೆ ಮಾಡ್ತೀನಿ ನಾ. ತೋತಾಪುರಿ ಮಾವಿನಕಾಯಿ ಸಿಗ್ತಾವ ಇವೇನ್ ಮಾರ್ಕೆಟ್ ಆರಾಮಾಗಿ ಸಿಗ್ತಾವ? ಯಾಕಂದ್ರೆ ಇದು ಜಾಸ್ತಿ ಹುಳಿ ಇರಲ್ಲ, ಅದಕ್ಕೆ ಬೆಲ್ಲನೂ ಕಮ್ಮಿ ಆಗ್ತದೆ ಇದು. ಆಯ್ತಾಯ್ತು, ಅದಕ್ಕೆ ಇದು ಮಾಡ್ತೀನಿ. ಎರಡ್ನ ಸೊಪ್ಪಿ ಸುಲಿದು ಇಟ್ಕೊಂಡಿನಿ. ಈ 2 ಸಪ್ಪಿ ಸುಲಿದು ಇಟ್ಕೊಂಡಿನಿ. ಓಕೆ, ಈಗ ಇದೇನ್ ಮಾಡೋದು? ಈಗ ಇನ್ನೊಂದು ಕಿಸಾಸ್ತೀನಿ. ಕಿಸಾಸ್ ಹಿಂಗೆ ಇಡ್ಬೇಕು, ಹಿಂಗೆ ಕಿಸಾಸ. ಓಕೆ, ಈಗ ಕಿಸಾಸದಾಗ್ಯದ. 2 ಮಾವಿನಕಾಯ್ದು ಎಷ್ಟಾಗ್ಯದ ನೋಡಿ? ಎಷ್ಟಾಗ್ಯದ ನೋಡಿ. ಈಗ ನಾ ಇದು ಅಳಿತೀನಿ, ಎಷ್ಟದ ಅಳತಿ ಮಾಡ್ತೀನಿ. ಈಗ ಇದು ಅಳತಿ ಮಾಡಿ ಈಗ ಹೆಂಗ್ ಮಾಡೋದು? ಬರೀ ಹಿಂಗ್ ತೊಳೋದಿಲ್ಲ, ಇದು ಸ್ವಲ್ಪ ಹಿಂಗ ಹಿಂಗ ಒಳಗೆ ಪ್ರೆಸ್ ಮಾಡೋದು ಥೋಡಿ ಥೋಡಿ. ಎಷ್ಟು ಬಟ್ಲ ಆತಾವ ನೋಡಿ. ನೀವು ಯಾವ್ದು ಬಟ್ಲಿಲ್ಲ ಹೇಳಿರಿ, ಬಟ್ಲ ಯಾವ್ದಕ್ಕೆ ಇರಲಿ, ಯಾವ್ದಕ್ಕೆ ಇರಲ್ಲ. ಈಗ ಇದು 2 ಬಟ್ಲ ಆದ್ರೆ ಅವು 4 ಬಟ್ಲ ಆತಾವ ಅಷ್ಟೇ. ಇದು ಒಂದು ಹಿಂಗೆ ಸ್ವಲ್ಪ ಇದು ಹಿಂಗೆ ಹಿಂಗೆ ಇದು ಮಾಡಿ ಹಾಕೋದು. ಭಾಳ ಜೋರು ಒತ್ತದಿಲ್ಲ, ಹಿಂಗೆ 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 ಸ್ವಲ್ಪ. ಸೊ 2 ಆಯ್ತು, 2 ಬಟ್ಲ ಅದು. 2 ಬಟ್ಲ ಆಯ್ತು. ಈಗ 2 ಬಟ್ಲ ಅವಲ್ಲ, 2 ಬಟ್ಲಿಗ ಇದು 2 ಬಟ್ಲ ಬೆಲ್ಲ ತಗೊಂಡು ಮ್ಯಾಗ ಒಂದು ಅರ್ಧ ಹಾಕೋದು. 2 ಬಟ್ಲ ಬೆಲ್ಲ ತಗೊಳ್ಳಿ. ಬೆಲ್ಲ ಅದು ಆಲ್ರೆಡಿ ಬೆಲ್ಲ. ಈಗ ಇದು ಒಂದು ತೊಳೆದು ಬೆಲ್ಲ ಇದು ಒಂದು. ಓಕೆ, ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋದಲ್ಲ ಬೆಲ್ಲ? ಹಿಂಗೆ ಪುಡಿ ಮಾಡೋದು, ಪೂರ ದೊಡ್ಡ ನೀರು ಮಾಡೋದು. ಹಿಂಗೆ ಚಂದ ತುಂಬ ತೊಳೋದು. ಓಕೆ, 2 ಇನ್ನೊಂದು ಅರ್ಧ, ಇನ್ನೊಂದು ಜರ ಹಾಕೋದು, ಇನ್ನೊಂದು ಅರ್ಧ ಹಾಕೋದು. ಒಂದು ಸ್ವಲ್ಪ ಹಾಕೋದು ರುಚಿ. ಯಾಕಂದ್ರೆ ಇದು ಭಾಳ ಹುಳಿ ಇರಲ್ಲ. ಹುಳಿ ಇದ್ದಿನ ಮಾವಿನಕಾಯಿಗ 1ಕ್ಕೆ 2 ಹಾಕ್ಬೇಕು. 1ಕ್ಕೆ 2 ಹಾಕ್ಬೇಕೇನು? ಅದಕ್ಕೆ ಇದಕ್ಕೆ ಇಂಥ ತೊಗೊಂಡಿವಲ್ಲ, ತೋತಾಪುರಿ ಸ್ವಲ್ಪ ಸಿಹಿ ಇರ್ತದೆ, ಮತ್ತೆ ಕಲರ್ನು ಚಂದ ಬರ್ತದೆ. ಕಲರ್ನು ಚಂದ, ಗುಳಂಬದು ಕಲರ್ ಚಂದ ಬರ್ತದೆ ಈ ಮಾವಿನಕಾಯಿಲಿ. ಮತ್ತೆ ಸಪ್ಪಗ ಚಂದನು ಹತ್ತದ, ರುಚಿ ರುಚಿ. ಒಂದ್ ಸ್ವಲ್ಪ ತೊಳೋದು, 2 ತೊಗೊಂಡು ಇಷ್ಟು ತೊಗೊಂಡು ಸಾಕು. ಸೊ ಇದು ನಮ್ದು ಇದ್ರಲ್ಲಿ 2 ಬೌಲ್ ಆಗಿತ್ರಿ. ಇದು 2.5 ಬೆಲ್ಲ ತೊಗೊಂಡಿದ್ದೀವಿ, ಇದರಲ್ಲಿ 2.5 ಬೆಲ್ಲ ತೊಗೊಂಡಿದ್ದೀವಿ. ಈಗ ಸಣ್ಣ ಸಣ್ಣ ಇರ್ತಾವಲ್ಲ ಮಮ್ಮ, ಅವ್ರದ್ದು ಈಗ ಒಂದು 4 ಆಯ್ತಂದ್ರೆ ಈಗ 4.5 ತೊಗೊಳದೆ. ಈಗ ಇದು ಸಣ್ಣ ಅವಲ್ಲ, ಹೌದು, ಇಷ್ಟ ಇರ್ತಾವ ಮನೆ ರೆಗ್ಯುಲರ್ಲಿ. ಇದು ಸಣ್ಣದಲ್ಲ, ಇದ್ರಲ್ಲೇ ನಿಮ್ಗೆ ಸ್ವಲ್ಪ 4 ಆಯ್ತು, ಸ್ವಲ್ಪ ಹಿಂಗ್ ಒತ್ತಿ ಹಿಂಗ್ 4 ಆಯ್ತು ಒತ್ತೀವಿ ನಾವು. ಸ್ವಲ್ಪ 4 ಆಯ್ತಂದ್ರೆ 4 ತಗೊಂಡು ಒಂದು ಜಾಸ್ತಿ ಹಾಕಿ 5 ಹಾಕ 5 ಹಾಕ ಇಷ್ಟೇ. ಈಗ ಏನ್ ಮಾಡೋದು ಇದ್ರದ್ದು? ಇದಕ್ಕೆ ಏನ್ ಮಾಡ್ತೀನಿ ನಾ, ಇದಕ್ಕೆ ಕಸ ಗಿಸ ಏನೂ ಇಲ್ಲ. ಆದ್ರೂ ಒಂದ್ ಸ್ವಲ್ಪ ಎಲ್ಲರೇ ಒಳಗ್ ಸಣ್ಣ ಹಳ್ಳ ಅದು ಇದ್ದು ಅಂದ್ರೆ ಹೆಂಗ ಒಂದ್ ಸ್ವಲ್ಪ ಪಾಕ ಮಾಡ್ಕೋದು, ಪಾಕ ಮಾಡಿ ಸೋಸಿ ಆಮ್ಯಾಗ ಅದು ಪಾಕ ಹೆಂಗ್ ಬೇಕ ತೋರಿಸ್ತೀನಿ. ಈಗ ಪಾಕ ಮಾಡಮ್ಮ. ಬೆಲ್ಲದ ಪಾಕ ಹೆಂಗ್ ಮಾಡೋದು ಹೇಳ್ತೀವಿ. ಈಗ ಏನ್ ಮಾಡೋದು? ಈಗ ನೀರ್ ಬಜ್ಜಿ ಇದು ಕರಗಿಸ್ತೀನಿ. ಕರಗಿಸೋದು ಸ್ವಲ್ಪ ನೀರು, ಸ್ವಲ್ಪ ನೀರು ಸಾಕಲ್ಲ? ಅರ್ಧ ಬಟ್ಟಲ್ ಅಟ್ಟು, ಒಂದು ಅರ್ಧ ಬಟ್ಟಲ್ ನೀರು. ಈಗ ಗ್ಯಾಸ್ ಆನ್ ಮಾಡ್ತೀನಿ. ಇದು ತಿರುವಾದಿ ಕರಗ ಆತನ. ಸ್ವಲ್ಪ ಕರಗನ ಲಗೆ ಸೋಸಾದಿ. ಕರಗ್ತಲ್ಲ ಇದೆಲ್ಲ? ಕರಗ್ಯದ. ಈಗ ಗ್ಯಾಸ್ ಆಫ್ ಮಾಡೋದೇನು ಇಲ್ಲ? ಹಂಗೆ ಗ್ಯಾಸ್ ಆಫ್ ಮಾಡೋದು ಸಣ್ಣ ಮಾಡ್ತೀನಿ. ಮೊದಲ ಇದು ಕರಗಕ್ಕಿಂತ ಮುಂಚ ನೀರ್ ಹಾಕ್ತಿವಲ್ಲ, ಅವಾಗ ಸ್ವಲ್ಪ ಜೋರ್ ಇಡೋದು. ಒಮ್ಮೆ ಅದು ಕಾಯ್ತು ಅಂದ್ರೆ ಸರ ಮೀಡಿಯಂ ಇಡೋದು, ಪಟ್ಟತ್ ಕರಗ್ತದೆ. ಓಕೆ, ಗ್ಯಾಸ್ ಮೀಡಿಯಂ ಸೋಸೋದೇನಿ ಹಾಕ್ತೀನಿ. ಸಣ್ಣ ಹೇಳ್ತೀನಿ. ಇದೆಲ್ಲ ಸೌಕಾಸ್ ಮಾಡ್ರಿ, ಬಹಳ ಬಿಸಿ ಇರ್ತದ. ಜಪ್ಪುಸ್ರಿ, ಕೈ ಜಪ್ಪುಸ್ರಿ. ಪ್ಲಾಸ್ಟಿಕ್ ಚಾಣೆ ಮಾಡೋದು ಇಲ್ಲ, ಪ್ಲಾಸ್ಟಿಕ್ ಚಾಣೆ ಮಾಡಕ್ ಹೋಗ್ಬಿಡ್ರಿ.
ಅಂದ್ರೆ ಇದ್ರಾಗ ಕಸ ಕಡ್ಡಿ ಕಲ್ಲ ಏನ್ ಬಿ ಇತ್ತಂದ್ರ ಸಣ್ಣ ಸಣ್ಣ ಮರಳು ಎಲ್ಲ ಇತ್ತಂದ್ರ ಉಸುಕಿನ ಪ್ಲೇಸ್ ಇದ್ರೆ ಹೋಗ್ತದೆ ತೆಗಿಯೋದು. ಇಲ್ಲಿ ಬಿ ನೋಡಿ ತೋರಿಸ್ತೀನಿ ನಮ್ಗೆ. ಎಸ್ ಕಪ್ಪು ಕಪ್ಪಗದ ಕಪ್ಪ ಇಲ್ಲೆಲ್ಲ ಕೂತಿರ್ತದ ಎಲ್ಲ ತೆಗಿಯೋದು ಬರ್ತದ ಅದೆಲ್ಲ. ಓಕೆ, ನಾವೀಗ ಇದು ತೊಳ್ಕೊಂಡಿದೀವಿ. ಈಗ ನಾವು ಇದು ಸೋಸಿದ್ದು ಹಾಕ್ತಿವಿ, ಪಾಕ್ ಏನದ ಮತ್ತೆ ಹಾಕ್ತಿವಿ. ಈಗ ಇದಕ್ಕೆ ಪಕ್ಕ ಪಾಕ್ ಮಾಡ್ಕೊಳ್ಳೋದು. ಪಾಕ್ ಮಾಡ್ಕೊತೀವಿ. ಪಕ್ಕ ಪಾಕ್ ಮಾಡೋದು ಬಳಕೆ ಗ್ಯಾಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಡೋದು, ಜರ ಇಡೋದು ಮಧ್ಯಮ. ಕೈ ಆಡಿಸ್ತಾ ಇರೋದೇನು? ಕುದಿಲಿಕತ್ತಾನ ಕೈ ಆಡ್ಸೋದು, ಕೈ ಕುದ್ದಿಕತ್ತ ಕೈ ಆಡ್ಸೋದು. ಓಕೆ, ಗುಳಂಬ ಮಾಡಕ ಇದು ಪಾಕ ಅದಲ್ಲ, ಕರೆಕ್ಟ್ ಆಗ್ಬೇಕಲ್ಲ? ಅದು ಕರೆಕ್ಟ್ ಆಗ್ಬೇಕು. ಅದು ತೋರಿಸ್ತೀನಿ ಪಾಕ ಹೆಂಗ್ ಮಾಡೋದು. ಕರೆಕ್ಟ್ ಆಗೋದೇನಿಲ್ಲ ಅಂತ ಹೆಂಗ್ ತಿಳ್ಕೊಳ್ಳೋದು ನೋಡೋದು ಅದನ್ನ ತೋರಿಸ್ತೀನಿ. ಆಯ್ತು ಆಯ್ತು. ಒಂದ್ ನಿಮಗೆ ಇವು ಮಾವಿನಕಾಯಿ ಸಿಗ್ಲಿಲ್ಲ, ಏನೋ ಹುಳಿನಿ ಮಾವಿನಕಾಯಿ ತಂದ್ರಿ, ಅವು ಗೋಲಂದ ಸ್ವಲ್ಪ ಉಪ್ಪಿನಕಾಯಿ ಜವಾರಿ, ಅವು ಏನ್ ಮಾಡೋದು ನಾವೇನು ಕಿಸಾಸ್ತೀವಲ್ಲ ಅದು ಹಿಂಡಾದು, ಅದ್ರೊಳಗಿಂದ ಎಲ್ಲ ರಸ ಹಿಂಡಾದ್ ತೆಗಿಯೋದು. ಸ್ವಲ್ಪ ಹುಳಿ ಹಿಂಡೋದು ತೆಗೆದು ಪ್ರೆಸ್ ಸ್ವಲ್ಪ ಕೈಲಿ ಹಳು ಪ್ರೆಸ್ ಮಾಡಿ ಸ್ವಲ್ಪ ಹುಳಿ ತೆಗಿಯೋದು. ಆಮ್ಯಾಗ ಗುಳಂಬ ಮಾಡೋದು. ಆ ಉಳ್ದಿದ್ ರಸ ಸುದ್ದ ನೀವು ಶರ್ಬತ್ ಮಾಡಿ ಕುಡಿಬಹುದು, ಪಣ ಮಾಡಿ ಕುಡಿಬಹುದು. ಕುದ್ದಿಕತ್ ಮಾಡಿ ಮಮ್ಮಿ ಈಗ ಆಗಿರ್ಬೇಕಲ್ಲ? ಈಗ ಆಗ್ಯಾವ. ಏನ್ ಮಾಡೋದು? ಗ್ಯಾಸ್ ನಾ ಏನ್ ಮಾಡ್ತಾ ಸಣ್ಣ ಮಾಡ್ತೀನಿ. ಗ್ಯಾಸ್ ಸಣ್ಣ ಮಾಡ್ಕೊಳ್ಳೋದು. ಸಣ್ಣ ಮಾಡ್ತೀನಿ. ಈ ಪಾಕ ಪರ್ಫೆಕ್ಟ್ ಆಗೋದಿಲ್ಲ, ಕರೆಕ್ಟ್ ಆಗೋದಿಲ್ಲ. ಹೆಂಗ್ ನೋಡೋದಂದ್ರೆ ಒಂದ್ ಪ್ಲೇಟ್ ನಾಗ ಈ ತರ ನೀರ್ ತಗೋರಿ. ನೀರ್ ತಗೊಂಡು ಸ್ವಲ್ಪ ಹಾಕಿ ಮಾಡೋದು. ಹಿಂಗ ಇದೇನಂತದ ಹಿಂಗ ಆಗ್ತದಲ್ಲ, ಇದು ಹಿಂಗ ಕೈಯಾಗ ಬರ್ಬೇಕು. ಹಿಂಗ ಕೈಯಾಗ ಇದು ಕಟ್ಟಿ ಹತ್ಬೇಕು. ಸ್ವಲ್ಪ ಓಕೆ, ಹಿಂಗ್ ಕಟ್ಟಿ ಹತ್ಬೇಕು. ಓಕೆ, ಈ ತರ ಅಂದ್ರೆ ಆಗ್ಯದ. ಈಗ ಅದ ಆಗ್ಯಾವ. ಸರಿ, ಈಗ ಏನ್ ಮಾಡಮ್ಮ? ಈಗ ಏನ್ ಮಾಡೋದಂದ್ರ ಈಗ ಇದು ಏನದಲ್ಲ ಕೀಸ್, ಈಗ ಇದ್ರಾಗ ಹಾಕೋತಿದ್ ಬೆಲ್ಲಿಂದ ಅದಲ್ಲ, ಇದ್ರದ್ದೆಲ್ಲ ಉಸ್ತದ, ಇದೆಲ್ಲ ಇದ್ರಾಗ ಬರ್ತಾವ. ಈಗ ನಿಮ್ಗೆ ಇದ್ರಂದ್ ಬಿ ರಸ ತೆಗೆದಿತ್ತಂದ್ರೆ ಒಂದ್ ಸ್ವಲ್ಪ ಹಿಂಡಿ ತೆಗಿಬಹುದು, ಸ್ವಲ್ಪ ಹಿಂಡಿ ತೆಗೆಯೋದು, ಒಂದ್ ಸ್ವಲ್ಪ ಒತ್ತಿ ತೆಗಿಯೋದು. ಆಕ್ಚುಲಿ ಮಮ್ಮಿ ಹುಳಿ ರುಚಿನೇ ಚಲೋ, ರುಚಿನೇ ಇರ್ಬೇಕು. ನಿಮಗ್ ಭಾಳ ಏನೋ ಇದು ಬಿ ಹುಳಿ ಹೊಣತಪ್ಪ ಅಂದ್ರೆ ತೋತಾಪುರಿನು ಸ್ವಲ್ಪ ನೀವು ಅದಕ್ಕೆ ತಿಳ್ಬಹುದು. ಇದಕ್ಕ ಏನಂದ್ರ ನಾವು ಯಾಲಕ್ಕಿ ಹಾಕಂಗಿಲ್ಲ. ಯಾಕೆ ಯಾಲಕ್ಕಿ ಹಾಕಲ್ಲ? ಯಾಲಕ್ಕಿ ಯಾಕೆ ಹಾಕಲ್ಲ ಅಂದ್ರೆ ಮಾವಿನಕಾಯ್ದು ಏನ್ ಫ್ಲೇವರ್ ಅದಲ್ಲ ಅದು ಹೋಗ್ಬಿಡ್ತದ. ಮಾವಿನಕಾಯಿ ಫ್ಲೇವರ್ ಸೊ ಪಕ್ಕ ನಿಮ್ಗೆ ಮಾವಿನಕಾಯಿ ಫ್ಲೇವರ್ ಗುಳಂಬ ಅಂತ ಬೇಕಂದ್ರ, ನಮ್ಮ ಬಾಯಿಗೆ ಟೇಸ್ಟ್ ಬೇಕು ಅಂದ್ರೆ ಬೇಕಂದ್ರ ಯಾಲಕ್ಕಿ ಹಾಕೋದಿಲ್ಲ. ಬರೀ ಒಂದ್ ಮೂರೇನು ಲವಂಗ ಹಾಕೋದು. ಒಂದ್ 2 ಲವಂಗ, 2-3 ಲವಂಗ ಹಾಕೋದು. 2-3 ಲವಂಗ ಹಾಕೋದು ಅಷ್ಟೇ. ಅದ್ರದ್ದು ಚಂದ ಫ್ಲೇವರ್ನು ಬಿಡ್ತದ, ಚಂದನು ಹಾಕ್ತದೆ. ಇಷ್ಟು ಬಿಟ್ರೆ ಏನು ಇದಕ್ಕೇನಿಲ್ಲ? ಈಗ ಏನು ಇಲ್ಲ, ಏನು ಹಾಕೋದಿಲ್ಲ. ಇದು ಕುದಿಸ್ಕೋಬೇಕೇನು? ಈಗ ಚಂದ ಕುದಿಬೇಕು. ಇದು ಕುದ್ದು ಬಳಕ ಹೆಂಗಾಗಬೇಕು, ಇವೇನವಲ್ಲ ಮಾವಿನಕಾಯಿ, ಈಗ ಇದು ಹಿಂಗ್ ಕಾಣಿಸ್ತದಲ್ಲ, ಅದು ಇದೆಲ್ಲ ಮಾವಿನಕಾಯ್ದು ಏನ್ ಹಿಂಗ್ ಟ್ರಾನ್ಸ್ಫರ್ ಕಾಣಿಸ್ತದಲ್ಲ, ಸೊಟ್ಟ ಆತಾವ ತಾನೆ ಪಾಕಿನಾಗ ಸಣ್ಣ ಆತಾವ, ಟ್ರಾನ್ಸ್ಪರೆಂಟ್ ಆದಂಗ ಆಗ್ತಾವ. ಇದೆಲ್ಲ ಹೋಗ್ತದ ಕುದ್ ಅವಾಗ ಅದು ಇಳಿಸಲ್ಲ ಅಂತ ಹೇಳ್ತೀನಿ. ಅವಾಗ ನಾ ಮತ್ತೆ ತೋರಿಸ್ತೀನಿ. ಇದು ಸಣ್ಣ ಮೀಡಿಯಂ ಇಟ್ಟು ಕುದಿಯಕ್ಕೆ ಇಡೋದು. ಸ್ಟೀಲ್ ಬೊಗನ್ಯಾಗ ಮಾಡಬಾರ್ದು, ಯಾಕಂದ್ರೆ ಹೊತ್ಕೋತದ ಜಲ್ದಿ. ಸ್ಟೀಲ್ ಬೊಗಣ ನಿಮ್ಮನೆ ಭಾಳ ದಪ್ಪ ಬಿಡೋದಿತ್ತು ಸ್ಟೀಲ್ ಬೊಗಣಿ ಮಾಡ್ಬೋದು. ಸಣ್ಣ ಇಟ್ಟು ತೆಳಗಿತ್ತಂದ್ರೆ ಹೊತ್ಕೋತಾವ. ಅದಕ್ಕೆ ಶಕ್ಕೊತ್ತು ದಪ್ಪನ್ ಭಾಂಡೆಯಲ್ಲಿನೇ ಮಾಡ್ಬೇಕು. ಭಾಂಡೆಯಲ್ಲಿನೇ ಮಾಡ್ಬೇಕು. ಮತ್ತೆ ಗುಳಂಬ ಕಲರ್ ಚಂದ ಬರ್ತದೆ. ಈ ಮಾವಿನಕಾಯ್ದು ಕಲರ್ನು ಚಂದ ಬರ್ತದ. ಬೆಲ್ಲ ಹಾಕನ ಅದನ್ನು ಟೇಸ್ಟ್ನು ಸಕ್ರಿಕಿನ್ನ ಇದು ಚಂದ ಬರ್ತದ. ಸಕ್ಕರೆ ಇದಕ್ಕೆ ಸಾಕರಂಬ ಅಂತೀವಿ, ಬೆಲ್ಲ ಹಾಕರ ಗುಳಂಬ ಅಂತೀವಿ. ಇದೇ ನೀವು ಒಂದು ಚಮಚ ಗ್ಲಾಸ್ದಾಗ ಹಾಕಿ 1-2-3 ಐಸ್ ಪೀಸ್ ಹಾಕಿ ನೀರ್ ಹಾಕಿ ಮ್ಯಾಗ ಒಂದಿಷ್ಟು ಸ್ವಲ್ಪ ಹೊಯ್ದು ನಿಂಬೆಕಾಯಿ ಹಿಂಡಿ ಒಂದಿಷ್ಟು ಉಪ್ಪು ಹಾಕಿದ್ರೆ ಶರ್ಬತ್ ಆತ.
ಯಾವ್ದು ಈಗ ಶರ್ಬತ್ತು ಮಾಡಿ ತಿನ್ಬೋದು. ಹಿಂಗಿದ್ದಾಗ ಗುಳಂಬ ಮಾಡೋದು ಬಳಕ ಗುಳಂಬನೇ ಹಾಕಿ ಕುಡಿಬಹುದು. ಹಾಕಿ ನೀವು ಕುಡಿಬಹುದು. ನೀರಾಗ ಕರಗಿಸಿ ಅದು ಶರ್ಬತ್ ಆಗ್ತದೆ. ಪನ ಪನ ಆದಂಗ ಹಿಂಗ. ಅವಾಗ ನೀವು ಇಲಾಚಿ ಹಾಕ್ಬೋದು. ಶರ್ಬತ್ ಒಂದಿಷ್ಟ ಐಸ್ ಪೀಸ್ ಹಾಕೋದು ಮಸ್ತ್. ಮಾವಿನಕಾಯಿ ಶರ್ಬತ್. ಮಾವಿನಕಾಯಿ ಶರ್ಬತ್ ರೆಡಿ. ಹುಳಿ ಸಲಕ್ಕೆ ಸ್ವಲ್ಪ ಲಿಂಬೆಕಾಯಿ ಹಣ್ಣು ಹಾಕಿ ಸ್ವಲ್ಪ ಉಪ್ಪು ಹಾಕೋದು ಇಷ್ಟೇ. ಮಮ್ಮಿ ಮಾಡು ಕುದ್ಲಿಕ್ಕೆ. ಈಗ ಗಟ್ಟಿ ಆಗ್ಬೇಕು. ಈಗ ಇದು ತಿಳಿ ಆಯ್ತಲ್ಲ, ಈಗ ಗಟ್ಟಿ ಆಗ್ಬೇಕು. ಗಟ್ಟಿ ಆಗ್ಬೇಕು. ಗಟ್ಟಿ ಈಗ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಬೇಕಂತ ಏನಿಲ್ಲ. ಹಂಗೇನಿಲ್ಲ, ನೀವು ಕೆಲಸ ಮಾಡ್ಕೋತ ಬರ್ತಾ ಸ್ವಲ್ಪ ಕೈ ಆಡಿಸ್ಬೋದು. ಹೇಳ್ದಲ್ಲ ನಾ ದಪ್ಪಂದಿತ್ತಂದ್ರೆ ಏನು ಇದಿಲ್ಲ, ಮೀಡಿಯಂ ಬಿಡೋದು. ಒಂದ್ ಸಲ ಕುದಿಯಾಗಿ ಮಾತ್ರ ಸ್ವಲ್ಪ ಜೋರ್ ಇಡೋದು. ಒಂದ್ ಸಲ ಕುದ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಬಿಟ್ಟು ಬಿಡೋದು. ಓಡಾಡ್ಕೋತ ಕೆಲಸ ಹೋಗ್ತಾ ಬರ್ತಾ ಮಾಡ್ಕೋತ ಹೋಗೋದು. ಈ ಕಡೆ ನೀವು ಇದು ಮಾಡ್ಲಿಕ್ಕಿಟ್ಟು ಈ ಕಡೆ ಪಲ್ಯ ಮಾಡ್ಬೋದು, ಚಪಾತಿ ಮಾಡ್ಬೋದು. ಒಂದ್ರದಾಗಿ ಕುಂಡ್ರೋದಿಲ್ಲ. ಒಂದ್ ಕೆಲ್ಸನಾಗ ಎರಡು ಆಗ್ತಾವಲ್ಲ, ಎರಡು ಮೂರ್ ಕೆಲಸ ಆಗ್ತಾವ. ನೋಡು ಅವಾಗ ಕಚ್ಚಾಯ್ತು ಸ್ವಲ್ಪ. ಈಗ ಬದಲಾಗ್ಲತ್ ನೋಡ್ರಿ. ಈ ಪಾಕ ನುಂಗ್ಲಿಕ್ಕತ್ತದ. ಇನ್ನ ಕುದಿಬೇಕು. ಇನ್ನ ಕುದಿಬೇಕು. ಇದು ಇನ್ನ ನೀರ್ ತರ ಅದಲ್ಲ, ಇದು ಸ್ವಲ್ಪ ಗಟ್ಟಿ ಆಗ್ಬೇಕು. ಈಗ ನೋಡಿ ಹೆಂಗಿರ್ಬಾರ್ದು, ಸ್ವಲ್ಪ ಗಟ್ಟಿ ಆಗ್ಬೇಕು. ಗಟ್ಟಿ ಆಗ್ಬೇಕು. ಅದನ್ನು ಪಕ್ಕ ಆದಂಗ ಆಗ್ಬೇಕು. ಅಂದ್ರೆ ಬೂರ್ಸ್ ಬರಲ್ಲ. ಹಂಗಿತ್ತು ಈಗ. ಸೊ ಈಗ ಒಂದ್ 15 ನಿಮಿಷ ಮೇಲೆ ಐತೇನಲ್ಲ. ನೋಡ್ರಿ ಇದು ಹೆಂಗಾಗಿರ್ತದ ನೋಡ್ರಿ. ಈಗ ಮಮ್ಮಿ ಇದಾಗಿದೆ, ಇನ್ನೂ ಸ್ವಲ್ಪ ಕುದಿಬೇಕು. ಈಗ ಏನಿದಲ್ಲ ಮೊದಲು ಹೆಂಗಿತ್ತು, ಮಾವಿನಕಾಯಿ ಹಿಂಗಿತ್ತಿಲ್ಲ. ಹೌದೌದು. ಈಗ ಸಣ್ಣಾಗಿ ತೋರ್ಸು. ನೋಡ್ರಿ ಎಷ್ಟು ಸಣ್ಣ ಟ್ರಾನ್ಸ್ಪರೆಂಟ್ ಆಗ್ಯದ ನೋಡೋಣ. ಈಗ ಹಾಕೋತ್ ಬಂದದು. ಒಂದೊಂದು 5 ನಿಮಿಷ ಬಿಡ್ತೀನಿ. ಇನ್ನೊಂದು 5 ನಿಮಿಷ ಬಿಟ್ಟು ಮತ್ತೆ ತೋರಿಸ್ತೀನಿ. ಆಲ್ಮೋಸ್ಟ್ ನೋಡ್ರಿ ಎಷ್ಟು ಕುದ್ದ ನೋಡ್ರಿ. ಪೂರಾ ಫುಲ್ ಗ್ಯಾಸ್ ಸಣ್ಣ ಮಾಡೋದು. ಈಗ ಗ್ಯಾಸ್ ಫುಲ್ ಸಣ್ಣ ಮಾಡೋದು. ಇನ್ನೊಂದು 5 ನಿಮಿಷ ಇದೆ. ಇನ್ನೊಂದು 5 ನಿಮಿಷ. ಓಕೆ, ಈಗ ಆಲ್ಮೋಸ್ಟ್ ಇದು ಕುದ್ದದ. ಇದು ಆಗ್ಯದೇನಿಲ್ಲ ನೋಡೋಣ. ಏನ್ ಮಾಡೋದಂದ್ರೆ ಹಿಂಗೆ ನಿಂದಿರ್ಬೇಕು. ಒಂದು ಪ್ಲೇಟ್ ತಗೊಂಡು ಒಂದು ಹನಿ ಇಲ್ಲಿ ಬಿಡ. ಸ್ವಲ್ಪ ತಣ್ಣಗಾಗ್ಬೇಕೇನು? ಇಲ್ಲ, ಇನ್ನ ಅನಟ್ ಇಷ್ಟೇ ಅನಟ್. ಭಾಳ ಹಿಂಗ ಸರಾರ ಬತ್ತಲ್ಲ, ಕಚ್ಚಾದತ್ತೆ. ಇದು ಬರ್ಲಿಕತ್ತದೇನು? ಇಲ್ಲ, ಓಕೆ, ಹಿಂಗಾಗಬೇಕು. ಬಂದ್ ಮಾಡೋದು. ಈಗ ಗ್ಯಾಸ್ ಆಫ್ ಮಾಡೋದು. ಗ್ಯಾಸ್ ಆಫ್. ಇನ್ನೊಂದು ತೋರಿಸ್ತೀನಿ ನಿಮಗೆ. ಏನು ಸ್ವಲ್ಪ ಇದು ನಿಂದಿರ್ಬೇಕು. ಇದು ಪಾಕ ಆಮ್ಯಾಗ ನೋಡ್ರಿ ಸ್ಪೀಡ್ ಕೆಳಗೆ ಬರ್ತಂದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು. ಕೆಳಗೆ ಸೋರು ಬರ್ಬಾರ್ದು. ಸೊ ಗುಳಂಬ ರೆಡಿ. ಗುಳಂಬ ರೆಡಿ. ಎಸ್, ನೈಸ್, ವೆರಿ ನೈಸ್. ನಮ್ಮ ಗುಳಂಬ ರೆಡಿ. ವೆರಿ ನೈಸ್. ನೋಡ್ರಿ ಎಷ್ಟು ಚಂದ. ಗುಳಂಬ ರೆಡಿ. ಎಸ್, ಗುಳಂಬ ರೆಡಿ. ಮಸ್ತ್ ಕಾಣಿಸ್ಲಿಕ್ಕತ್ತದ. ಆ ಬೆಲ್ಲಿಂದು ಕಲರ್ ಅದಲ್ಲ, ಆಮೇಲೆ ಅದು ಮಾವಿನಕಾಯಿ ಬೆಸ್ಟ್. ಮಮ್ಮ, ಈ ಗುಳಂಬ ಎದ್ರ ಜೊತೆ ಊಟ ಮಾಡ್ಬೋದು? ಗುಳಂಬ ಚಪಾತಿ ಜೋಡಿ ಉಣ್ಬೇಕು. ಈ ಫುಲ್ಕೆ ಮಾಡ್ತಾರಲ್ಲ ಸಣ್ಣ ಸಣ್ಣ ಫುಲ್ಕೆಗಳು, ಅದ್ರ ಜೋಡಿನೂ ಉಣ್ಬೇಕು. ಮಕ್ಕಳಿಗೆ ಡಬ್ಬಿ ಕಟ್ಟು ಕೊಡ್ಬೇಕು. ಚಪಾತಿ ಒಂದ್ ಜರ ನಾವು ಸಾಸ್ ಹೆಂಗ್ ಹಚ್ಚಿ ಕಳಿಸ್ತೀವಲ್ಲ, ರೋಲ್ನು ಮಾಡ್ಬೋದು. ರೋಲ್ ಮಾಡಿ ಕೊಡ್ಬೋದು. ಚಪಾತಿ ಹಿಂಗೆಲ್ಲ ಸೌರಿ ರೋಲ್ ಮಾಡಿ ತಿನ್ಬೋದು. ಊಟ ಮಾಡ ಏನಾರ ತಾಟಿಗೆ ಒಂದು ಕೆಲವ್ರಿಗೆ ಅಭ್ಯಾಸ ಇರ್ತದ, ರುಚಿ ಇರ್ಬೇಕು ತಾಟಿಗೆ ಒಂದು. ಬಹಳ ಅವಡಿರ್ತವ ಅವ್ರಿಗೆ ರುಚಿ ತಿನ್ನೋದು. ಆ ಒಂದು ಇದು ಒಂದ್ ಸ್ವಲ್ಪ ಹಚ್ಕೊಂಡು ತಿಂದ್ರ ಮಜಾ ಬರ್ತದ. ಇದು ವರ್ಷ 6 ತಿಂಗಳ ಉಳಿತದ. ಒಂದೊಂದು ವರ್ಷಿಂದು ಇಲ್ಲ ಫ್ರಿಡ್ಜ್ ಅವಶ್ಯಕತೆ ಇಲ್ಲ. ಒಂದೊಂದು ವರ್ಷಿಂದ ಮಾಡಿರ್ತಾವ. ಈಗ ಇದು ಗುಳಂಬ ಮಾಡಿದಲ್ಲ, ಇದು ಹೆಂಗ್ ಸ್ಟೋರ್ ಮಾಡೋದು ಅಂದ್ರೆ ಎದ್ರಾಗ ಇಡೋದು? ಕಾಚಿನ ಬನ್ಯಾಗ ಇಡ್ಬೋದು. ಸ್ಟೀಲ್ದು ಚಂದ ಡಬ್ಬಿ ಗಟ್ಟಿ ಇತ್ತಂದ್ರ ಅದ್ರಾಗ ಇಡ್ಬೋದು.
ಮತ್ತ ಗಚ್ಚಿ ಇರ್ಬೇಕು ಮುಚ್ಚಳ ಗಾಳಿ ಹೋಗ್ಬಾರ್ದು ಒಳಗೆ ಜಾಸ್ತಿ. ಮತ್ತ ನೀರಿಂದು ಚಮಚ ಎದ್ದಬಾರ್ದು, ಮೇನ್ ಅದೇ ಹಸಿ ಇರಬಾರ್ದು. ಯಾವಾಗ್ಲೂ ನಾವು ನೀರ್ಕೊಳ ಈಗ ಚಮಚ ಹಸಿ ಇರಬಾರ್ದು. ಒರೆಸ್ಕೊಂಡು ಅದು ಒರೆಸಿದಿರ್ಬೇಕು. ಒಣಗಿರೋ ಚಮಚನೇ ಯೂಸ್ ಮಾಡ್ಬೇಕು, ಒಣಗಿರೋ ಚಮಚನೇ ತಗೋಬೇಕು. ಈಗ ಉಪ್ಪಿನಕಾಯಿ ಹ್ಯಾಂಗ ನಾವು ಒಣಗಿರೋ ಚಮಚ ಸೊ ತಗೊಂಡ್ಮೇಲೆ ಆ ಸ್ಪೂನ್ ಅದ್ರಾಗೆ ಇಡ್ಬೇಡ್ರಿ, ಅದನ್ನು ಹೊರಗೆ ಇಡ್ರಿ. ಮತ್ತೆ ತೆಗೆದಿಡ್ರಿ. ಪ್ರತಿ ಸಲ ಹೊಸ ಸ್ಪೂನ್ ತಗೊಂಡು ತೋರಿ. ಹೊಸ ಸ್ಪೂನ್. ಇದು ಮತ್ತೆ ಗಟ್ಟಿ ಆಗ್ತದ, ತಣ್ಣಗಾಗನ ಇದು ಮತ್ತೆ ಇದು ತಣ್ಣಗಾಗನ ಗಟ್ಟಿ ಆಗ್ತದ, ಗಟ್ಟಿ ಆಗ್ತದ, ಗಟ್ಟಾಕೋತ ಅದು ಇನ್ನೊಂಥರ ಅದು ನುಂಗ್ತದೆಲ್ಲ, ನುಂಗ್ತದ ಹಿಂಗ್ ಗಟ್ಟಿ ಆಗ್ತದ. ಬಹಳ ಭಾರಿ ಟೇಸ್ಟ್ ಕೊಡ್ತಾವ. ಭಾಳ ನಿಮಗ್ ಗಟ್ಟಿ ಅನಿಸ್ತು, ಇಟ್ಟು ಗಟ್ಟಿ ಬೇಡ ಅನಿಸ್ತಂದ್ರ ನೀವೇನ್ ಮಾಡೋದು, ಒಂದಿಷ್ಟೇ ಬಿಸಿ ನೀರ್ ಮಾಡೋದು, ಸೆಪ್ರೇಟ್ ಆಗಿ ಇದು ಕಲಿಸೋಳೋದು. ಸ್ವಲ್ಪ ಸ್ವಲ್ಪ ಇಷ್ಟೇ ಬಿಸಿ ನೀರ್ ಮಾಡಿ ಸೆಪ್ರೇಟ್ ಇದು ಗಟ್ಟಿಯಾಗಿ ತಗೊಂಡು ಕಲಸಿ ಉಂಡ್ರಿ, ಊಟ ಮಾಡಿ. ಕೆಲವು ಕಡೆ ಇದಕ್ಕ ಮಾವಿನಕಾಯಿ ಮೊರಬ್ಬನು ಅಂತಾರ, ಕೆಲವು ಕಡೆ ಗೋಳಂಬನು ಅಂತಾರ. ಸಕ್ರಿ ಹಾಕಿದ್ರಿ ಸಾಕರಂಬ, ಮಾವಿನಕಾಯಿ ಮತ್ತ ಬೆಲ್ಲ ಹಾಕಿದ್ರಂದ್ರ ಗೋಳಂಬ. ಹಿಂಗ ಸರಿ ಸರಿ. ಈಗ ನಾವು ಗೋಳಂಬ ಹ್ಯಾಂಗ್ ಮಾಡೋದು ತೋರ್ಸ್ಕೊಟ್ಟಿವಿ. ನೀವು ಮಾಡ್ರಿ, ಮತ್ ನೀವು ಉಂಡು ನೋಡ್ರಿ, ನಮಗ ಕಮೆಂಟ್ಸ್ ಮಾಡಕ್ ಮರಿಬೇಡ್ರಿ. ಏನಾದ್ರೆ ಡೌಟ್ ಇತ್ತಂದ್ರೆ ನೀವು ಕಮೆಂಟ್ಸ್ ಮಾಡ್ರಿ, ನಾವು ರಿಪ್ಲೈ ಮಾಡ್ತೀವಿ. ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ.